ನಾವು ಇಂದು ಮೂಢನಂಬಿಕೆಗಳನ್ನು ಜನರು ಈಗಲೂ ನಂಬುತ್ತಿದ್ದಾರೆ. ಅದರ ಕಾರಣಗಳನ್ನು ತಿಳಿದುಕೊಳ್ಳೋಣ. ಪಾಯಿಂಟ್ ನಂಬರ್ 1. ಕಪ್ಪು ಬೆಕ್ಕು ರಸ್ತೆಯ ನಡುವೆ ಓಡಾಡಿದರೆ ಗಾಡಿಯನ್ನು ನಿಲ್ಲಿಸಬೇಕು. ಇದರಲ್ಲಿ ಮೂಢನಂಬಿಕೆ, ಅಪಶಕುನ ಉಂಟಾಗುತ್ತದೆ. ಆದರೆ ಇದರ ಸೈಂಟಿಫಿಕ್ ರೀಸನ್ ಏನೆಂದರೆ, ಮೊದಲಿನ ಕಾಲದಲ್ಲಿ ಬೆಳಕಿಲ್ಲದ ಕಾರಣ ರಸ್ತೆಯನ್ನು ದಾಟುವಾಗ ಆ ಕತ್ತಲಿಗೆ ಬೆಕ್ಕು ತೋರದೆ ಗಾಡಿಗಳಿಗೆ ಆಕ್ಸಿಡೆಂಟ್ ಆಗಬಹುದು ಎಂಬ ಕಾರಣದಿಂದ ಗಾಡಿಯನ್ನು ನಿಲ್ಲಿಸಬೇಕು ಎಂದು ಹೇಳಿದ್ದರು. ಪಾಯಿಂಟ್ ನಂಬರ್ 2. ರಾತ್ರಿ ಹೊತ್ತಿನ ಸಮಯದಲ್ಲಿ ಉಗುರುಗಳನ್ನು ಕತ್ತರಿಸಬಾರದು. ಇದರ ಮೂಢನಂಬಿಕೆ ಏನೆಂದರೆ, ಇದರಿಂದ ಮನೆಯ ಐಶ್ವರ್ಯ ಕಮ್ಮಿಯಾಗುತ್ತದೆ. ಆದರೆ ಇದರ ಸೈಂಟಿಫಿಕ್ ರೀಸನ್ ಏನೆಂದರೆ, ಮೊದಲು ವಿದ್ಯುತ್ ಶಕ್ತಿಗಳು ಇರಲಿಲ್ಲ. ಆದ್ದರಿಂದ ಕತ್ತಲಲ್ಲಿ ಉಗುರನ್ನು ಕತ್ತರಿಸುವಾಗ ಕೈಗೆ ಅಥವಾ ಬೆರಳಿಗೆ ಗಾಯವಾಗಬಹುದು ಎಂಬ ಒಂದೇ ಒಂದು ಕಾರಣದಿಂದ ರಾತ್ರಿ ಉಗುರನ್ನು ಕಟ್ ಮಾಡ್ತಾ ಇರಲಿಲ್ಲ. ಪಾಯಿಂಟ್ ನಂಬರ್ 3. ರಾತ್ರಿ ಹೊತ್ತು ಮರದ ಕೆಳಗೆ ಮಲಗಬಾರದು. ಆದರೆ ಕೆಲ ಜನರು ಇದನ್ನು ಮೂಢನಂಬಿಕೆಯಾಗಿ ನಂಬುತ್ತಿದ್ದಾರೆ. ನಾವಾದರೂ ಇನ್ನು ಮುಂದೆ ಇಂತಹ ಮೂಢನಂಬಿಕೆಗಳನ್ನು ಪ್ರಶ್ನಿಸಬೇಕು. ಯಾವುದೇ ಕೆಲಸವನ್ನು ಮಾಡುವಾಗ ಅದು ಹೇಗೆ ಬಂತು, ಯಾವುದರಿಂದ ಬಂತು ಎಂಬುದನ್ನು ಪ್ರಶ್ನಿಸುವ ಕಲೆ ನಮ್ಮಲ್ಲಿರಬೇಕು.